ನಾನು ರಮೇಶ್ ಕುಮಾರ್ ಅಷ್ಟೇ, ಸ್ಪೀಕರ್ ಅಲ್ಲ, ಎಕ್ಸ್ ಮಿನಿಸ್ಟರ್. ರಮೇಶ್ ಕುಮಾರ್ ಆಗಿ ಬದುಕಕ್ಕೆ ಇಷ್ಟಪಡ್ತೇನೆ, ರಮೇಶ್ ಕುಮಾರ್ ಆಗಿ ಸಾಯಕ್ಕೆ ಇಷ್ಟ. ರಮೇಶ್ ಕುಮಾರ್ ಆಗಿ ಇಲ್ಲಿ ಬಂದಿದ್ದೇನೆ, ನಾನು ಅವರ ಅಭಿಮಾನಿ, ಅವರ ಹಿತ ಕೊಟ್ಟೆ. ನನ್ನ ಪತಿ, ನನ್ನ ಮಕ್ಕಳು ಗೌರವಸ್ಥರು, ಸಾಕಪ್ಪ ಭಗವಂತ ನನಗಿಷ್ಟು ಕೊಟ್ಟಿದ್ಯಾ ಅಂತ ತೃಪ್ತಿಯಿಂದ ಆಕೆ ಬದುಕಬೇಕು. ಇದಕ್ಕಿಂತ ಹೆಚ್ಚು ನಾವು ಯಾರು ಏನು ಬಯಸೋದಿಲ್ಲ. ನಿವೃತ್ತಿ ಅಂತ ಮನುಷ್ಯನಿಗೆ ಇರೋದೇ ಇಲ್ಲ. ನಮ್ಮ ನಿವೃತ್ತಿ ದೇವರು ಘೋಷಿಸಿ, ವೃತ್ತಿಯಿಂದ ನಿವೃತ್ತಿ. ಬದುಕಬೇಕಾದ್ರೆ ಮನುಷ್ಯನಿಗೊಂದು ವೃತ್ತಿ ಬೇಕಲ್ಲ. ಸೊ ಹಾಗಾಗಿ ಅವರ ಶಿಕ್ಷಣ, ಅವರ ಅರ್ಹತೆಗೆ ಅನುಗುಣವಾಗಿ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಇವತ್ತಿನವರೆಗೂ ಅಧಿಕೃತವಾಗಿ ಸರ್ಕಾರದ ನಿಯಮಗಳು ಯಾವುದಕ್ಕೆ ಅನುಮತಿ ಕೊಡುತ್ತೆ ಅಲ್ಲಿವರೆಗೆ ಕೆಲಸ ಮಾಡಿ, ಇದರಿಂದ ನಿವೃತ್ತಿ ಉಳಿದದ್ದೆಲ್ಲ ಮುಂದುವರಿಯುತ್ತೆ. ಸರ್ಕಾರಿ ಸೇವಾ ಅವಧಿಯಲ್ಲಿರುವಾಗ ಇದೊಂದು ಜೇನುಗೂಡು. ಒಂಚೂರು ಡಿಸ್ಟರ್ಬ್ ಆದ್ರೂ ಕೂಡ ಹುಡುಗಳು ಎದ್ದು ಯಾರನ್ನು ಕಚ್ಚುತ್ತೋ, ಜೇನು ತೆಗೆಯಕ್ಕೆ ಬಂದವ್ರನ್ನ ಕಚ್ಚುತ್ತೋ, ನೆಕ್ಕದವ್ರನ್ನ ಕಚ್ಚುತ್ತೋ, ಅಥವಾ ದಾರಿಲಿ ಹೋಗೋರ್ನ ಕಚ್ಚುತ್ತೋ ಗೊತ್ತಾಗೋದಿಲ್ಲ. ಈ ಜೇನುಗೂಡಿನಲ್ಲಿ ಸುರಕ್ಷಿತವಾಗಿ ಹೊರಗೆ ಬರೋದೇ ಒಂದು ಸಾಹಸದ ಕೆಲಸ. ನನ್ನ ಆತ್ಮೀಯ ಗೆಳೆಯರಾದ ವೇಣುವರು ಇಷ್ಟು ದೀರ್ಘಕಾಲ ಸರ್ಕಾರಿ ಸೇವೆಯಲ್ಲಿ ಗೌರವದಿಂದ ನಡ್ಕೊಂಡು ಯಾವುದೇ ಕಳಂಕ ಇಲ್ಲದೆ ಬಹಳ ಮರ್ಯಾದೆಯಿಂದ ಕುಟುಂಬ ಪೋಷಣೆ, ಮಕ್ಕಳಿಗೆ ಯೋಗ್ಯ ಶಿಕ್ಷಣ ಸಂಬಂಧ ಒಬ್ಬ ಮರ್ಯಾದಸ್ಥ ಮನುಷ್ಯನಾಗಿ ಬದುಕಿ ತನ್ನ ಸಹೋದ್ಯೋಗಿಗಳ ಮಧ್ಯೆ ಹಿರಿಯರ ಆಶೀರ್ವಾದ, ಇಲಾಖೆಯಲ್ಲಿದ್ದಂಥ ಸುಪೀರಿಯರ್ ಆಫೀಸರ್ಸು, ತನ್ನ ಕೈ ಕೆಳಗೆ ಕೆಲಸ ಮಾಡಿದಂತಹ ಜೊತೆಗೆ ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ಇವತ್ತು ಅವರು ಸೇವೆಯಿಂದ ನಿವೃತ್ತಿ ಮಾಡ್ತಾರೆ. ನಾವಿಲ್ಲಿರೋರು ಎಲ್ಲರದು ಒಂದೇ ಕೆಲಸ, ಶುದ್ಧ ಅಂತಃಕರಣದಿಂದ ಅವರ ಖಾಸಗಿ ಜೀವನದಲ್ಲಿ, ನಿವೃತ್ತಿ ಜೀವನದಲ್ಲಿ ಭಗವಂತ ಆಯುಷ್ ಕೊಟ್ಟರು ಅಷ್ಟು ದಿವಸ ನೆಮ್ಮದಿಯಿಂದ ಗೌರವವಾಗಿ ಬದುಕೋದಕ್ಕೆ ಆಶೀರ್ವಾದ ಕೊಡಪ್ಪ. ಯಾರ ಮೇಲೂ ಅವಲಂಬಿಸದೆ, ಆಶ್ರಿತನಾಗದೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಯೋಗ್ಯತೆಯನ್ನು ಅವ್ರಿಗೆ ಕೊಡುತ್ತೇವ್ರೆ. ಇನ್ನೇನು ಕೋಟಿಗಟ್ಟಲೆ ಇದ್ರೆ ತಗೊಂಡೋಗೋದಿಲ್ಲ. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ರಾಷ್ಟ್ರಪತಿ ಆದರೆ ಮನೇಲೆ ಏನು ಇಟ್ಕೊಳ್ಳೋದಿಲ್ಲ. ಎಲ್ಲರದು ಒಂದೇ ದಾರಿನ ಹೊರಟಂಗೆ. ಹೋದ ನಂತರ ಉಳಿಯೋದು ಕೀರ್ತಿ ಅಪಕೀರ್ತಿ ಅಲ್ವೇ. ಇದರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಂಡು ಬದುಕಬೇಕು ಅನ್ನೋದಷ್ಟೇ ನಮ್ಮ ಮುಂದೆ ಇರ್ತಕ್ಕಂಥ ವಿಷಯ. ನಾವು ಸ್ನೇಹಿತರಾಗಿ, ಆತ್ಮೀಯರಾಗಿ ಅವರಿಗೆ ಬಯಸೋದು ನೆಮ್ಮದಿ ಇರಲಿ, ಗೌರವಯುತ ಜೀವನ ಇರಲಿ, ಕೀರ್ತಿಯುತವಾದಂಥ ಜೀವನ ಇರಲಿ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ, ಅವ್ರ ಮಕ್ಕಳು ತಂದೆ ಥರ ತಮ್ಮ ಸೇವಾ ಅವಧಿಯಲ್ಲಿ ಒಳ್ಳೆ ಹೆಸರನ್ನು ತಗೊಳ್ಳಿ, ಇಂಥವ್ರ ಮಕ್ಕಳು ಅಂತ ಹೇಳಿ ಇವ್ರ ಜೊತೆ ಜೀವನ ನಡೆಸುತ್ತೆ. ಇವ್ರ ಧರ್ಮಪತ್ನಿಗೆ ನಾನು ಇಂಥವ್ರ ಜೊತೆಗೆ ಬದುಕಿದೆ, ಇಂಥವ್ರ ಜೊತೆಗೆ ಸಂಸಾರ ನಡೆಸಿದೆ, ಇಂಥ ಮಕ್ಕಳಿಗೆ ಸ್ವಲ್ಪ ಲೊಕೇಶನ್ ಒಂದು ಸ್ವಲ್ಪ ಬೇಕಾಯಿತು. ಸೊ ನಿಮ್ಮೆಲ್ಲರನ್ನ ನೋಡೋ ಸೌಭಾಗ್ಯ ಸಿಕ್ತು ನನಗೆ. ನೀವು ಇಲಾಖೆಯವರು, ಹಿರಿಯ ಅಧಿಕಾರಿಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಅವರು, ಕಲೀಗ್ಸು, ನಾವು ಬೋರ್ಡಲ್ಲಿದ್ದಂಥವರು ಎಲ್ಲರೂ ಕೂಡ ಅವರನ್ನು ಇಷ್ಟು ದಿವಸ ಎಷ್ಟು ಪ್ರೀತಿಯಿಂದ ನಡೆಸ್ಕೊಂಡಿದ್ರಿ, ಗೌರವದಿಂದ ಬೀಳ್ಕೊಡ್ತಾ ಇದ್ರಿ. ನಿಮಗೂ ಕೂಡ ನಾವು ಧನ್ಯವಾದ ಹೇಳಲೇಬೇಕು. ಈಗ ಉಪಕಾರ ಸ್ಮರಣೆ ಇಲ್ಲ ಈ ಕಾಲದಲ್ಲಿ. ಅಟ್ಲೀಸ್ಟ್ ನೀವು ಅದನ್ನೆಲ್ಲ ಇಷ್ಟೊಂದು ಗೌರವವಾಗಿ ನಡೆಸ್ತಾ ಇದ್ರಿ. ಆದ್ದರಿಂದ ನಿಮಗೂ ಕೂಡ ನಾವು ಧನ್ಯವಾದ ಹೇಳಬೇಕು. ನಮ್ಮನ್ನು ನಾವೆಲ್ಲ ಸುಮಾರು ಜನ ನಮ್ಮ ಪರ್ಸನಲ್ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ರಾಜಕಾರಣಿಯಾಗಿ ಇಲ್ಲಿ ಬಂದಿಲ್ಲ. ನೀನು ಪದೇ ಪದೇ ಹೇಳ್ತಿದ್ದೆ ನಾವು ಎಕ್ಸ್ ಮಿನಿಸ್ಟ್ರಿ, ನೀನು 10 ಸಲ ಹೇಳಿದ್ರೆ ನಾನೇನು ಸೈಜ್ ದೊಡ್ಡದಾಗುತ್ತಾ? ಅದು ಯಾವತ್ತೂ ಇತ್ತು, ಕೂದ್ರು ಹೋಯ್ತು. ನಾನು ರಮೇಶ್ ಕುಮಾರ್ ಅಷ್ಟೇ, ಸ್ಪೀಕರು ಅಲ್ಲ, ಎಕ್ಸ್ ಮಿನಿಸ್ಟ್ರು.
ರಮೇಶ್ ಕುಮಾರ್ ಆಗಿ ಬದುಕಕ್ಕೆ ಇಷ್ಟಪಡ್ತೇನೆ, ರಮೇಶ್ ಕುಮಾರ್ ಆಗಿ ಸಾಯಕ್ಕೆ ಇಷ್ಟ. ರಮೇಶ್ ಕುಮಾರ್ ಆಗಿ ಇಲ್ಲಿ ಬಂದಿದ್ದೇನೆ, ನಾನು ಅವರ ಅಭಿಮಾನಿ, ಅವರ ಹಿತೈಷಿ, ಅವ್ರಿಗೆ ಒಳ್ಳೆಯದಾಗುತ್ತೆ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾಡಿ.